ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಮಲೆನಾಡಿಗರಿಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಂದಿಗೆ ಮತ್ತೊಮ್ಮೆ ಆತಂಕ ಶುರುವಾಗಿದೆ. ಈವರೆಗೂ ಯಾವುದೇ ಯೋಜನೆ ಇಲ್ಲದ ದೇಶದ ಅತಿ ಸ್ವಚ್ಛ ನದಿಯಾಗಿರೋ ಅಘನಾಶಿನಿ ನದಿಯ ನೀರನ್ನ ಬೆಂಗಳೂರಿಗೆ ಹರಿಸೋಕೆ ಯೋಜನೆ ರೂಪುಗೊಂಡಿದೆ. ಈ ಹಿಂದೆ ಎತ್ತಿನಹೊಳೆ ಯೋಜನೆ ಮೂಲಕ ನೀರು ಹರಿಸಲು ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಅದ್ಯಾವಾಗ ಬರುತ್ತೋ ಆ ದೇವರಿಗೆ ಗೊತ್ತು. ಆ ಯೋಜನೆಯೇ ತಿಣುಕುತ್ತಾ ಸಾಗ್ತಾ ಇದೆ. ಇದೀಗ ಅಘನಾಶಿನಿ ನದಿ ನೀರನ್ನ ಚಿತ್ರದುರ್ಗದ ವೇದಾವತಿಗೆ ಸೇರಿಸಿ ಅಲ್ಲಿಂದ ಬೆಂಗಳೂರಿಗೆ ನೀರು ಹರಿಸುವ ನೀರಾವರಿ ಇಲಾಖೆಯ ಸಾಧ್ಯತಾ ವರದಿ ಸಿದ್ಧವಾಗಿದೆ. ಈ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈಗ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಘನಾಶಿನಿ ಸಾಧ್ಯತಾ ವರದಿಯಲ್ಲಿ ನದಿ ಜೋಡಣೆಯ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅಘನಾಶಿನಿ ನದಿಯನ್ನ ವೇದಾವತಿ ನದಿಗೆ ಸೇರಿಸುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವೃಕ್ಷಲಕ್ಷ ಆಂದೋಲನದಿಂದ ಫೀಸಿಬಿಲಿಟಿ ವರದಿ ಬಹಿರಂಗವಾಗಿದ್ದು, ಇದರಲ್ಲಿ ಎತ್ತಿನಹೊಳೆಯಲ್ಲಿ 24 ಟಿಎಂಸಿ ಸಿಗಬೇಕಾದ ನೀರು ಸಿಗದ ಹಿನ್ನೆಲೆ ಅಘನಾಶಿನಿ ವೇದಾವತಿ ನದಿ ಜೋಡಣೆಯ ಬಗ್ಗೆ ಈಗ ಪ್ರಸ್ತಾಪ ಮಾಡಲಾಗಿದೆ. ಈ ಹಿಂದೆ 1999ರಲ್ಲಿ ಅಘನಾಶಿನಿ ವರದಾ ನದಿ ಜೋಡಣೆ ಬಗ್ಗೆ ವರದಿ ಇತ್ತು. ಅದಾದ ಬಳಿಕ ಈಗ ಏಕಾಏಕಿ ಅಘನಾಶಿನಿ ವೇದಾವತಿ ನದಿ ಜೋಡಣೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. 24,000 ಕೋಟಿ ರೂಪಾಯಿ ಯೋಜನೆಯನ್ನ ಸಿದ್ಧಪಡಿಸಲಾಗಿದ್ದು, 35 ಟಿಎಂಸಿ ನೀರು ಸಾಗಿಸೋದು, 4 ಸ್ಥಳಗಳಲ್ಲಿ ನೀರೆತ್ತುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. 194 ಕಿಲೋಮೀಟರ್ ಉದ್ದದ ಕಾಲುವೆ, ಪೈಪ್ಲೈನ್, ಚಾನೆಲ್, ವಿದ್ಯುತ್ ಮಾರ್ಗ, ರಸ್ತೆ ಕಾಮಗಾರಿ, ಮುಳುಗಡೆ, ಅರಣ್ಯನಾಶ, ಕಟ್ಟಡ ನಿರ್ಮಾಣ, 1300 ಮೆಗಾವ್ಯಾಟ್ ವಿದ್ಯುತ್ ಯೋಜನೆಗೆ ಬೇಕು ಅಂತ ಅಂದಾಜು ಮಾಡಲಾಗಿದೆ. ಅಘನಾಶಿನಿ ನದಿ ತಿರುವು ಯೋಜನೆ ಫೀಸಿಬಿಲಿಟಿ ವರದಿ ಸದ್ಯ ರಾಜ್ಯದಿಂದ ದೆಹಲಿ ತಲುಪಿದೆ. ಕೇಂದ್ರ ಸರ್ಕಾರದ ನೀರಾವರಿ ಇಲಾಖೆ ಪರಿಶೀಲನೆ ನಂತರ ರಾಜ್ಯ ನೀರಾವರಿ ಇಲಾಖೆಗೆ ಸ್ಪಂದನೆ ಸಿಗಬೇಕಾಗಿದೆ. ಇದು ರಾಜ್ಯ ಸರ್ಕಾರ ಜಾರಿ ಮಾಡಬೇಕಾದ ಯೋಜನೆಯಾಗಿದೆ. ಈ ನಡುವೆ ಮಲೆನಾಡಿನಲ್ಲಿ ಒಂದು ಸುತ್ತಿನ ವಿರೋಧಿ ಹೋರಾಟ ನಡೆದಿದ್ದು, ಮತ್ತೊಂದು ಸುತ್ತಿನ ಹೋರಾಟಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.